ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಈಗಲೂ ಕೂಡ ಮತ್ತು ಅದೇ 77 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಏನಂತಂದರೆ ಬೆಳಗ್ಗೆ ವೀಡಿಯೋಲಿ ನೋಡಿದ್ವಿ. ಮತ್ತೆ ಈಗ ಕ್ವೀನ್ ಆಫ್ ಸೋರ್ಸ್ ಏನಂದರೆ ಇವರು ಪ್ಲ್ಯಾನ್ ಮಾಡ್ತಿರೋದೇನು, ಈ 3 ಜನ ಸೇರಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ 3 ಜನ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ ಮತ್ತೆ ಬೇರೆ ಕಡೆ ಕಮ್ಯುನಿಟಿ ಹತ್ರ ಹೋಗಬೇಕು, ಇನ್ನೊಬ್ಬ ಬೇರೆಯವ್ರ ಹತ್ರ ಹೋಗಿ ಈ ಥರ ಒಂದು ನೆಗೆಟಿವಿಟಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಯಾಕೆ ಅಂತಂದರೆ ಇಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈದರು ಆಯಿತಾ. ಫಸ್ಟು ಈ ಮೆಜಿಷಿಯನ್ ಹತ್ರ ಫಸ್ಟು ಹೋದರು, ಎಲ್ಲ ನೆಗೆಟಿವಿಟಿ ಮಾಡಿಸಿದ್ರು, ಎಲ್ಲ ಥರ ಕಟ್ಟಾಗಬೇಕು, ಎಲ್ಲ ಥರ ಪ್ರಾಬ್ಲಮ್ ಆಗಬೇಕು ಇವ್ರಿಗೆ ಅಂತ ಹೇಳಿ ಎಲ್ಲ ಮಾಡಿಸಿದ್ರು. ಬಟ್ ಇವ್ರು ಏನು ಮಾಡಿದ್ರು ಕೂಡ ಯಾವ ಥರ ಪ್ರೊಟೆಕ್ಷನ್ ಇತ್ತು, ಯಾವ ಥರ ಭಗವಂತ ಇವರ ನಂಬಿಕೆ, ಇವರ ಶ್ರದ್ಧೆ ಯಾವ ಥರ ಇತ್ತು ಅಂತಂದರೆ ಈ ಪ್ರಾಬ್ಲಮ್ ಬಂದಿದ್ದೆಲ್ಲ ಹಾಗೆ ಉಲ್ಟಾ ವಾಪಸ್ ಹೊಡಿತಾ ಹೋಯಿತು, ವಾಪಸ್ ಆಯಿತು. ಆ್ಯಂಡ್ ಅವ್ರಿಗೆ ಯಾವುದೂ ತಟ್ಟಲಿಲ್ಲ ಆಯಿತಾ. ಆ್ಯಂಡ್ ಅಲ್ಪ ಸ್ವಲ್ಪ ಡೆಫಿನೆಟಾಗಿ ಆಗಿರುತ್ತೆ, ನೆಗೆಟಿವಿಟಿ ಆಗಿಲ್ಲ ಅಂತಲ್ಲ, ಖಂಡಿತ ಆಗಿರುತ್ತೆ. ಬಟ್ ಇಲ್ಲೇನು ಅಂತಂದರೆ ಅಷ್ಟರ ಮಟ್ಟಿಗೆ ಅವರು ಬಯಸಿದ ಥರ ಏನೂ ಆಗಲಿಲ್ಲ. ಮತ್ತು ಇದರಿಂದ ಏನು 9 ಆಫ್ ಸೋರ್ಸ್ ಬಂತು ನೋಡಿ ಇಲ್ಲಿ. ಸೊ ಯಾವ ಥರ ಅವರು ಬರೋ ತೊಂದರೆಗಳು ಬಂದ್ರೂ ಕೂಡ ಆಯಿತಾ, ಮತ್ತು ಆ್ಯಶಿಂದ ಏಳು ಥರ ಆಯಿತಾ, ಒಂದು ಫೇನಿಕ್ಸ್ ಹಕ್ಕಿ ಯಾವ ಥರ ಬೂದಿಯಿಂದ ಎದ್ದೇಳುತ್ತೆ ಆ ಥರ ಭಗವಂತನ ಆಶೀರ್ವಾದ ಮತ್ತು ಅವರ ಪೂರ್ವಜರ ಆಶೀರ್ವಾದದಿಂದ ಯಾವ ಥರ ಎದ್ದೆದ್ದು ಆಚೆ ಬಂದರು ಆ ತೊಂದರೆಗಳಿಂದ ಅಂತಂದರೆ ಇವ್ರಿಗೆ ಗ್ಯಾರಂಟಿ ಗೊತ್ತಾಯಿತು ಈ ಮೆಜಿಷಿಯನ್ ಕೈಲಿ ಆಗ್ತಿಲ್ಲ ಇದೆಲ್ಲ ಏನೂ ಮಾಡೋಕ್ಕೆ ಅಂತ ಹೇಳಿ. ಮತ್ತು ಅವರು 3 ಜನ ಆಯಿತಾ, ಯಾರು 3 ಜನ ಪ್ಲ್ಯಾನ್ ಮಾಡಿ ಮತ್ತೆ ಅವ್ರನ್ನೇ ಇವ್ರನ್ನ ಬಾಯಿಗೆ ಬಂದಂಗೆ ಬೈದು ನಿನ್ನ ಕೈಲಿ ಏನೂ ಆಗಲ್ಲ ಬಿಡು ಅಂತ ಹೇಳಿ ಈಗ ಮತ್ತೆ ಬೇರೆ ಕಡೆ ಹೋಗಿ ಈ ಥರ ಒಂದು ಯಾವ ಥರ ನೆಗೆಟಿವಿಟಿ ಮಾಡಿಸ್ಬೇಕು. ಇವಾಗ ಇವ್ರಿಗೆ ಬರ್ತಾ ಇರೋ ಒಂದು ಯಶಸ್ಸು, ಕೀರ್ತಿ, ಒಂದು ಹೆಸರು ಏನಿದೆ ಆಯಿತಾ, ಎಲ್ಲ ಇದು ತುಂಬ ಬ್ಯೂಟಿಫುಲ್ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಸೊ ಅದು ಯಾವುದೂ ಬರಬಾರ್ದು, ಅದಕ್ಕೆ ತಡೆ ಹಾಕಬೇಕು. ಜೊತೆಗೆ ದುಡ್ಡು ಕಾಸು ಯಾವ ಥರ ತಡೆ ಹಾಕ್ಬಿಟ್ಟಿದ್ರು ಅಂದರೆ ಪೇಜ್ ಬಂದಿದೆ ಅಂದರೆ ಈಗ ದುಡ್ಡು ಕಾಸು ಶುರು ಆಗ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಪಾಪ ಇವ್ರಿಗೆ ಅದ್ರ ಮೇಲೆ ಆಗಲೇ ಕಣ್ಣು, ಅದನ್ನು ಕಟ್ ಮಾಡು ಅನ್ನೋ ಥರ. ಮತ್ತು ಇವಾಗ ಏನು ಅಂತಂದರೆ ಒಂದು ನೆಗೆಟಿವಿಟಿ ಕಳಿಸು ಯಾವ ಥರ ಅಂದರೆ ಅವ್ರಿಗೆ ಯಾರ್ದಾದ್ರ ಮೇಲೆ ಒಂದು ರೀತಿ ವ್ಯಾಮೋಹ ಬಂದ್ಬಿಡಬೇಕು. ಆವಾಗ ಮನಸ್ಸು ತಾನಾಗ್ತಾನೆ ವಿಚಲಿತವಾಗಿ ಅವ್ರ ಮನಸ್ಸು ಅದಾಗದೆ ಶಿಫ್ಟ್ ಆಗಿಬಿಡ್ಬೇಕು. ಅಂದರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಇರಬಾರ್ದು. ಅವರು ಆ್ಯಕ್ಚುಲಿ ಇಲ್ಲಿ ಸೋರ್ಸ್ ಎನರ್ಜಿನೇ ಜಾಸ್ತಿ ಬರ್ತಿರೋದ್ರಿಂದ ಕಮ್ಯುನಿಕೇಷನ್ ಮಾತು ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಅದ್ರ ಕಡೆ ಗಮನ ಹೋಗಿ ಅವ್ರಿಗೆ ಆಯಿತಾ. ಇಲ್ಲದ್ದು ಒಂದು ರೀತಿ ವಶೀಕರಣ ಥರ ಏನೋ ಒಂದು ರೀತಿ ಮಾಡಿಬಿಟ್ಟು ಅವ್ರಿಗೆ ಇದ್ರ ಕಡೆ ಗಮನ ಹೋಗಬೇಕು ಅಷ್ಟೇ, ಆ ಥರ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೋಗಿದ್ದಾರೆ ಇವಾಗ ಆಲ್ರೆಡಿ ಬೇರೆ ಕಡೆ ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಈ ವಿಡಿಯೋಲಿ ನೋಡೋಣ ಇನ್ನೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಇವ್ರು ಏನು ಹೇಳ್ತಾರೆ ಅಥವಾ ಆಗುತ್ತಾ, ಏನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ನಡೀತಾ ಇದೆ ಬಾಬಾ, ಈಗ ಇನ್ನೇನು ಹೇಳಬೇಕು, ಏನು ಹೇಳಬೇಕು ಬಾಬಾ ಫರ್ದರ್. ಓ ಮೈ ಗಾಡ್, ವರ್ಲ್ಡ್. ಸೊ ಇಲ್ಲಿ ನೋಡಿ ಆಯಿತಾ, ಈಗ ಈ ಥರ ಮಾಡಿ ಅವ್ರು ಪ್ಲ್ಯಾನ್ ಮಾಡ್ತಾ ಇರೋದು ಏನಂತಂದರೆ ಕ್ಲೋಸ್ ಆಗಬೇಕು ಕಂಪ್ಲೀಟ್. ಇವ್ರು ಯಾವ ಥರ ಅಂದರೆ ಕಂಪ್ಲೀಟ್ ಕ್ಲೋಸ್ ಆಗಿಬಿಡ್ಬೇಕು ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಬೇರೆಯವ್ರ ಹತ್ರ ಹೋಗಿದ್ದಾರೆ ಇವಾಗ ಆಯಿತಾ. ಖಂಡಿತ ಬೇರೆಯವ್ರ ಹತ್ರ ಹೋಗಿ ಇನ್ನೂ ಎಫಿಷಿಯೆಂಟ್ ಅಥವಾ ಇನ್ನೂ ಒಂದು ಸಿದ್ಧಿ ಒಲಿದಿದೆ ಅವ್ರಿಗೆ ಆಯಿತಾ. ಇಲ್ಲಿ ಎಲ್ಲಿ ಹೋಗಿದ್ದಾರೆ ಡೆಫಿನೆಟಾಗಿ ಸಿದ್ಧಿ ಒಲಿದಿದೆ, ಹೇಳ್ತಾ ಇದ್ದೀನಲ್ಲ ಅದು ಹೇಳಿಸ್ತಾ ಇದ್ದಾರೆ ಆಯಿತಾ. ಸೊ ಸಿದ್ಧಿ ಒಲಿದಿದೆ. ಸೊ ಅವ್ರು ಮಾಡ್ತಾರೆ, ಕಂಪ್ಲೀಟ್ ಆಗಬೇಕು ಅಂತ ಹೇಳಿನೇ ಮಾಡಿಸ್ತಾ ಇದ್ದಾರೆ. ಕ್ಲೋಸ್ ಆಗಿಬಿಡ್ಬೇಕು ಆಯಿತಾ, ಇವರು ಕತೆ ಕ್ಲೋಸ್ ಅಂತ. ಎಸ್ ಬಾಬಾ, ಏನಾಗುತ್ತೆ ನೆಕ್ಸ್ಟು ಬಾಬಾ, ಇನ್ನೇನು ಹೇಳಬೇಕು ಬಾಬಾ. ಓಹ್, ಇನ್ನೇನಾಗುತ್ತೆ ಅಂದ ತಕ್ಷಣ ನೋಡಿ ಸನ್ ಕಾರ್ಡ್ ಬಂತು. ಸೂರ್ಯ ಚಂದ್ರ ಸಾಕ್ಷಿ ಇದ್ದಾರೆ, ಇವ್ರುಗಳು ಮಾಡ್ತಿರೋ ಅನ್ಯಾಯ ಭಗವಂತನ ತೆರೆ ಮರೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಫುಲ್ಲು ಹೊರಗೆ ಬರುತ್ತೆ ಇವಾಗ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಚೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಗವಂತನಿಂದ ಏನೂ ನೋಡಿ ಬಿತ್ತು ಕಾರ್ಡು, ಭಗವಂತನಿಂದ ಏನೂ ಮುಚ್ಚಿಡೋಕ್ಕಾಗಲ್ಲ. ಬಾಪ್ರೆ, ಎಂಪ್ರೆಸ್ ಕಾರ್ಡ್ ಬಂತು ಆಯಿತಾ. ಇದು ಇವ್ರದ್ದೇನೆ ಎನರ್ಜಿ. ಆ್ಯಂಡ್
ಆ್ಯಂಡ್ ಇವ್ರಿಗೆ ಯಾವ ಥರ ಅಂತಂದರೆ ಇದೇನು ನಡೀತಾ ಇದೆ ಆಯಿತಾ. ಈಗ ಸಪೋಸ್ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನೇ ಕನ್ಫರ್ಮೇಷನ್ ಅಂದ್ಕೊಳ್ಳಿ, ಓಕೆನಾ. ಡೆಫಿನೆಟ್ಟು ಇದು ಸುಮ್ಮನೆ ಬರ್ತಾ ಇರೋದಲ್ಲ ವಿಡಿಯೋ, ಇದು ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ ಈ ಥರ ಬರ್ತಾ ಇದೆ. ಆ್ಯಂಡ್ ಜೊತೆಗೆ ನಿಮ್ಮ ನೆಗೆಟಿವಿಟಿ ಯಾರು ಮಾಡ್ತಾ ಇದ್ದಾರೆ, ಯಾರು 7 ಜನಕ್ಕೂ ಅರ್ಥ ಆಗಬೇಕು, ಅರ್ಥ ಆಗುತ್ತೆ. ಈ ವಿಡಿಯೋ ಸಿಕ್ಕುತ್ತೆ, ಖಂಡಿತ ಸಿಗುತ್ತೆ. ಆ ಥರ ಎಲ್ಲ ಏನೂ ನಡೆಯಲ್ಲಪ್ಪ, ನೀವೇನು ಪೆದ್ದಂಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವೆಲ್ಲ ನಡೆಯೋದಲ್ಲ ಅಂತ ಅರ್ಥ ಆಗಬೇಕು. ಅರ್ಥ ಆಗಿಲ್ವ ಅವ್ರಿಗೆ, ಅವ್ರು ಮಾಡೋದು ಮಾಡಲಿ ಬಿಡಿ. ಭಗವಂತನ ಆಶೀರ್ವಾದ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ. ಆ್ಯಂಡ್ ಜೊತೆಗೆ ಇಲ್ಲೇನು ಹೇಳ್ತಿದ್ದಾರೆ, ನಾನೇನು ಹೇಳಿದೆ, ಇದು ಅರ್ಥೇಂಜಲ್ ಅಂತ ಹೇಳಿದೆ ಆಯಿತಾ. ಅವ್ರಿಗೆ ಮಾಡ್ತಿರೋದು ಅನ್ಯಾಯ ಇದು ಅಂತ. ಅಂದರೆ ಇವ್ರು ಯಾರು, ನಾ ಹೇಳ್ದಂಗೆ ಇದು ನಿಮ್ಮ ಫ್ಯಾಮಿಲೀಲಿ ಇರ್ಬೋದು, ನಿಮ್ಮ ಕೇಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲೀಲಿ ಯಾರ್ದಾದ್ರೂ ಸ್ಟೋರಿ ಇರ್ಬೋದು. 7 ಜನ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಏನಾದ್ರು ಒಂದು ಸ್ಟೋರಿ ಗೊತ್ತಾಗಿರ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ 7 ಜನರಲ್ಲಿ ಇವ್ರು ಯಾರು ಅಂತಂದರೆ ಆಯಿತಾ, ಅವರ ಈಗ ಹಸ್ಬೆಂಡ್ ಅಂತ ನೋಡ್ತಾ ಇದ್ದಾರೆ ಅಂದರೆ ಅವರ ವೈಫು ಆಯಿತಾ, ಅಥವಾ ಅವ್ರ ಹಸ್ಬೆಂಡು. ಅಂದರೆ ಯಾರು ಆ 7 ಜನರ ಜೊತೆ ಆಯಿತಾ ಸೇರಿಲ್ಲ, ಅಂದರೆ ಅವ್ರ ವೈಫ್ ಅಥವಾ ಅವರ ಹಸ್ಬೆಂಡ್, ಒಬ್ಬರು ವೈಫ್ ಅಥವಾ ಒಬ್ಬರ ಹಸ್ಬೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಎಂಪ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾ ಅರ್ಥೇಂಜಲ್ ಅಂತ ಹೇಳಿದೆ, ಇನ್ನು ಇದಕ್ಕಿಂತ ಇನ್ನೇನು ಗ್ಯಾರಂಟಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇವಾಗ ಇವ್ರಿಗೆ ಮೆಜಿಷಿಯನ್ಗೆ ಯಾಕೆ ಕೈ ಬಿಟ್ಟಿದ್ದು ಅಂತಂದರೆ, ಅವ್ರಿಗೆ ಅವ್ರ ಫೋಟೋನು ಕೂಡ ತೋರಿಸಿದ್ದಾರೆ, ಅವ್ರ ಫೋಟೋ ಕೊಟ್ಟೇ ಮಾಡಿಸಿದ್ದಾರೆ ನೆಗೆಟಿವಿಟಿನ. ಅದಕ್ಕೋಸ್ಕರನೇ ಹೆದರ್ಕೊಂಡು ಬೆಚ್ಚಿ ಬಿದ್ದಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ತಾಯಿ ಆಶೀರ್ವಾದ ಯಾವ ಥರ ಇದೆ ಅಂತಂದರೆ, ನೀವು ಹೋದರೆ ಹೆಂಗೆ ಭಯಂಕರವಾಗಿ ಸಿಗಾಕೋತೀವಿ. ಅಷ್ಟೇ ಅಲ್ಲ, ಅವ್ರಿಗೆ ಇವರು ಏನು ಮಾಡಿದ್ರು, ಸ್ವಲ್ಪ ಜಾಣತನದಿಂದ ಸೇಫ್ ಗಾರ್ಡ್ ಮಾಡಿಕೊಂಡ್ರು ಅವ್ರನ್ನವರು ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದನ್ನು ಭೇದಿಸೋಕ್ಕಾಗದೇ ಇರುವಂಥ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಇದು ಓಕೆ ಭೇದಿಸೋಕ್ಕೆ ಆಗದೇ ಇರುವಂಥ ಶಕ್ತಿ ಅಂತ ಇಲ್ಲಿ ಇದು ಬಂತಲ್ವ. ಇದು 7 ಯಾಕೆ ಅಂತಂದರೆ 7 ಆಫ್ ವಾಂಡ್ಸ್ ಇದು ಹೇಗೆ ಭಗವಂತನ ಆಶೀರ್ವಾದ ಇದೆ, ಇವ್ರಿಗೆ ಪ್ರೊಟೆಕ್ಷನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾವ ಥರ ನೆಗೆಟಿವಿಟಿಯಿಂದ ಸ್ಟಾಪ್ ಮಾಡ್ತಾರೆ ಅಂತಂದರೆ, ಯಾವುದೇ ನೆಗೆಟಿವಿಟಿ ಕಳಿಸಿದ್ರು ಕೂಡ ಫಸ್ಟ್ ಅವ್ರನ್ನ ದಾಟಿ ಹೋಗ್ಬೇಕು ಇವ್ರ ಹತ್ರ. ಆ್ಯಂಡ್ ಇವ್ರ ಹತ್ರ ಹೋದರೂ ಕೂಡ ಸಾಧ್ಯ ಇಲ್ಲ. ಎಂಥ ಔರಾ ಅಂತಾರೆ ನೋಡಿ, ಆ ಥರ ಒಂದು ಔರಾ, ಅಷ್ಟು ಬ್ಯೂಟಿಫುಲ್ ಸ್ಟ್ರಾಂಗ್ ಪ್ರೊಟೆಕ್ಟೆಡ್ ಔರಾ ಆಯಿತಾ. ಯಾರೂ ಭೇದಿಸೋಕ್ಕಾಗದೇ ಇರುವಂಥ ಒಂದು ಶಕ್ತಿ ಇದೆ. ಮಹಾತಾಯಿ ಮಹಾಕಾಳಿ ಕೃಪೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾತಾಯಿ ಮಹಾಕಾಳಿ ಆಶೀರ್ವಾದ ಯಾವ ಥರ ಬರ್ತಾ ಇದೆ, ಯಾವ ಥರ ಮೆಸೇಜಸ್ ಸಿಗ್ತಾ ಇದೆ ಇವ್ರಿಗೆ ಅಂತಂದರೆ, ಇವಾಗ ನಾನೇನು ಹೇಳ್ತಾ ಇದ್ದೀನಿ ಆಯಿತಾ, ಈವನ್ ಅವ್ರಿಗೆ ಸಿಕ್ಕಿದ್ರು ಕೂಡ ಅವ್ರಿಗೆ ಗೊತ್ತು, ಆಲ್ರೆಡಿ ಮುಂಚೆನೇ ಗೊತ್ತು. ನಾನು ಹೇಳ್ತಾ ಇದ್ದೀನಿ ಕೇಳಿಬೇಕಂದ್ರೆ, ಇದು ಯಾರಿಗೆ ಕನ್ಸರ್ನ್ ಇರುತ್ತೆ ಅವ್ರಿಗೆ ಆಲ್ರೆಡಿ ಗೊತ್ತು ಅಂತಲೇ ಹೇಳ್ತಾ ಇದ್ದಾರೆ. ಈ ಥರ ತಾಯಿ ಆಶೀರ್ವಾದ ಆಗಿದೆ ಆಯಿತಾ, ಅವ್ರಿಗೆ ಮೆಸೇಜಸ್ ಸಿಗ್ತಿದೆ. ಯಾವ ಥರ ಅಂದರೆ ಬ್ಯೂಟಿಫುಲ್ ಎನರ್ಜಿ ಇದು. ಸೊ ಇಂಥ ಎನರ್ಜಿನ ಹೋಗಿ ಇವರು ಆ ಥರ ಇಂಥ ಒಂದು ಮ್ಯಾಜಿಕ್ ಏನೋ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಅಂತಂದರೆ ಆಗುತ್ತಾ? ಇವರು ಮನೆಯವರು ಅಂತ ಅನ್ಸ್ಕೊಂಡವರು ಈ ಥರ ಇದೆ ಅಂತಂದರೆ ಒಂದು ಪರಿಸ್ಥಿತಿ, ಈ ಥರ ಮಾಡಬಾರ್ದಾಗಿತ್ತು. ಫಸ್ಟು ಹೇಳ್ತೀನಿ ಕೇಳಿ, ಅದೇ ತಪ್ಪು ಮಾಡಿರೋದವರು ಆಯಿತಾ. ಫ್ಯಾಮಿಲಿಯವರು ಅಂತಲೇ ಶುರುವಿಂದ ಹೇಳಿಸ್ತಾ ಇದ್ದಾರೆ. ಸೊ ಫ್ಯಾಮಿಲಿಯವರು ಅಂತ ಅಂದಮೇಲೆ ಈ ಥರ ಮಾಡಬಾರ್ದಾಗಿತ್ತು. ಏನೋ ಹೇಳಿಕೊಟ್ಟು ಏನೋ ಮಾಡಿದಾಗ. ಆ್ಯಂಡ್ ಇದು ಈ ಕ್ವೀನ್ ಆಫ್ ಸೋರ್ಡ್ಸ್ ಏನು ಅಂತಂದರೆ ಭಯಂಕರ ಮಾತು ಹಬ್ಬಿರೋದು, ಹರಡಿರೋದು ಮಾತು ಅಂತಲೂ ಹೇಳ್ತಾ ಇದ್ದಾರೆ. ಹರಡಿರೋದು ಇವರು, ಆ್ಯಕ್ಷನ್ ಇಬ್ಬರು ಲೇಡಿ, ಇವರು ಮಾತು ಯಾವ ಥರ ಸುಳ್ಳು ಇವ್ರ ಬಗ್ಗೆ ಹೇಳಿರೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಯಂಕರ ಸುಳ್ಳು ಹೇಳಿ, ಕೆಟ್ಟ ಅಪವಾದ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅಂತೂ ಇವ್ರನ್ನ ಕ್ಲೋಸ್ ಮಾಡಬೇಕಷ್ಟೆ. ವರ್ಲ್ಡ್ ಅದು ಫಿನಿಷ್ ಮಾಡಬೇಕು ಅನ್ನೋದೇ ಒಂದು ಏನೋ ಒಂದು ದೃಢ ನಿಶ್ಚಯ ಅನ್ನೋ ಥರ ಮಾಡಿದ್ದಾರೆ ಆಯಿತಾ. ಸೊ ಇನ್ನೇನು ಹೇಳಿಸ್ತಾರೆ ನೋಡೋಣ. ಇಲ್ಲೂ ನೋಡಿ 3 ಆಫ್ ಎಂಪ್ರೆಸ್, 3 ಇದು ನಂಬರ್ ಕಾರ್ಡ್ ಏನು ಗೊತ್ತಾ, 3 ಇದುವೇ ಆಯಿತಾ. ಮತ್ತು 3 ಅಂತ ಬರ್ತಾ ಇದೆ. ಇದಕ್ಕಿಂತ ಇನ್ನೇನು ಹೇಳೋದು. ಭಗವಂತನ ಆಶೀರ್ವಾದ ಆಗಿದೆ, ಮಾತಾ ಕಾಳಿ ಆಶೀರ್ವಾದ ಆಗಿದೆ. ಇವ್ರು ಯಾವ ದೇವ್ರನ್ನ
ಯಾರನ್ನು ನಂಬಿದ್ದಾರೆ ಅವರ ಆಶೀರ್ವಾದ, ಅವರ ಪ್ರೊಟೆಕ್ಷನ್, ಸಂರಕ್ಷಣೆ ಯಾವ ಥರ ಇದೆ ಅಂತಂದರೆ ದಾಟಕ್ಕಾಗಲ್ಲ. ಅವ್ರಿಗೆ ಹಾಕಿರೋ ಫೆನ್ಸ್ ಆ ಥರ ಇದೆ, ಸ್ಟ್ರಾಂಗ್ ಫೆನ್ಸು. ಜೊತೆಗೆ ಅವರ ಪೂರ್ವಜರು ಕೂಡ ನಿಂತು ಬಿಟ್ಟಿದ್ದಾರೆ ಜೊತೆಗೇನೆ, ಆಯಿತಾ. ಆ್ಯಂಡ್ ಅಷ್ಟು ಸಾಲದು ಅಂತ ಅವರೇ ಎಂಪ್ರೆಸ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂದರೆ ಭಗವಂತನಿಗೆ ಅತಿ ಪ್ರಿಯವಾದ ಮಗು. ಇಲ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ, ಕಾರ್ಡ್ಸ್ ಹೆಂಗೆ ಇಡಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ. ಭಗವಂತನಿಗೆ ಅತಿ ಪ್ರಿಯವಾದ ಮಗು, ಆಯಿತಾ. ಜೊತೆಗೆ ಬಂದಿರೋ ಕಷ್ಟಗಳು ಬಂದಿದೆ, ಭಯಂಕರ ಕಷ್ಟಗಳು ಬಂದಿದೆ, ಆಯಿತಾ. ಎಷ್ಟು ಅನ್ಯಾಯ, ಎಷ್ಟು ಥರ ಅನ್ಯಾಯಗಳು ಎಲ್ಲ ಆಗಿದೆ ಅಂತಂದರೆ ಅದೆಲ್ಲ ಆಗಿನೇ ಈ ಥರ ಒಂದು ಟ್ರಾನ್ಸ್ಫಾರ್ಮ್ ಆಗಿರೋದು. ಒದೆ ಬಿದ್ದುನೇ ಈ ಥರ ಒಂದು ಟೆಂಪ್ರೆನ್ಸ್ ಥರ ನಿಂತಿರೋದು, ಆಯಿತಾ. ಆ ಥರ ಅಂದರೆ ವಾಕಿಂಗ್ ಕರ್ಮ ಅಂತಾರಲ್ಲ, ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ವಾಕಿಂಗ್ ಕರ್ಮ. ಇವ್ರು ಯಾರ ಜೀವನದಲ್ಲಿ ಇರ್ತಾರೆ, ಆಯಿತಾ, ಅವರು ಯಾವ ಥರ ನಡೆಸ್ಕೋತಾರೆ, ಆ ಬೇಸ್ ಮೇಲೆ ಅವ್ರು ಯಾರು ನಡೆಸ್ಕೊಂಡ್ರು ಅವ್ರ ಕರ್ಮ ಚೇಂಜ್ ಆಗ್ತಾ ಹೋಗುತ್ತೆ ಅಂತ, ಆಯಿತಾ. ಅಂದರೆ ಇವಾಗ ಸಪೋಸು ಇವರು ಈ ಟೆಂಪ್ರೆನ್ಸು ಈಗ ನಮ್ಮ ಜೀವನದಲ್ಲಿ ಬಂದರು ಅಂದ್ಕೊಳ್ಳಿ. ಈಗ ನಾನು ಯಾವ ಥರ ಅವ್ರನ್ನ ನಡೆಸ್ಕೋತೀನಿ, ಯಾವ ಥರ ನೋಡ್ಕೋತೀನಿ, ಆಯಿತಾ. ಒಂದು ಮರ್ಯಾದೆಯಿಂದ, ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನೋಡಿಕೊಂಡು ಆ ಥರ ಹೇಗೆ ನಡೆಸ್ಕೋತೀನಿ, ಅದ್ರ ಮೇಲೆ ಬೇಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ನನ್ನ ಕರ್ಮ ಚೇಂಜ್ ಆಗುತ್ತೆ ಅಂತ, ಅರ್ಥ ಆಯ್ತಾ. ಅಂದರೆ ಅವರು ಅದನ್ನೇ ವಾಕಿಂಗ್ ಕರ್ಮ ಅಂತ ಇರೋದು ಭಗವಂತ. ಅಂಥವ್ರನ್ನ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ವ, ಇವ್ರಿಗೇನು ಹೇಳೋಣ. ನೋಡೋಣ, ಇನ್ನೊಂದು ಕಾರ್ಡ್ ತೆಗೆದುಬಿಡೋಣ. ಬಾಬಾ ಹೇಳಿ, ಇನ್ನೇನು ಹೇಳಬೇಕು. ಓ ಮೈ ಗಾಡ್, ನೋಡಿ 10 ಆಫ್ ವಾಂಡ್ಸ್. ಅದನ್ನೇ ಹೇಳಿಸಿದ್ದು. ಅವರಿಗೆ ಭಯಂಕರ ನೋವು ಕೊಟ್ಟಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ, ದುಃಖ ಕೊಟ್ಟಿದ್ದಾರೆ, ಭಯಂಕರದಲ್ಲಿ ಭಯಂಕರ, ಆಯಿತಾ. ಅಷ್ಟೂ ತೊಂದರೆ ಕೊಟ್ಟಿದ್ದಾರೆ, ತೊಂದರೆ ತೊಗೊಂಡಿದ್ದಾರೆ, ಭಯಂಕರ ನೆಗೆಟಿವಿಟಿ ಆಗಿದೆ. ಅಷ್ಟು ತೊಂದರೆ ತಲೆ ಮೇಲೆ ಹಾಕ್ಕೊಂಡಿದ್ದಕ್ಕೇನೆ ಅವ್ರು ಯಾವ ಥರ ಅನುಭವಿಸಿದ್ರು ಅವ್ರಿಗೇ ಗೊತ್ತು, ಆಯಿತಾ. ಅದನ್ನು ಬೇರೆಯವರು ಸುಮ್ಮನೆ ಹೇಳ್ಬೋದು ಅಷ್ಟೇನೆ. ಓ ಇವಾಗೇನು ಇಷ್ಟೊಂದು ಇದು ಬರ್ತಾ ಇದೆ, ಏನು ಇಷ್ಟೊಂದು ಇದು ಕೀರ್ತಿ ಬರ್ತಾ ಇದೆ, ಒಂದು ಯಶಸ್ಸು ಸಿಗ್ತಾ ಇದೆ, ಈ ಥರ ಒಂದು ಹಣಕಾಸು ಸುರಿಮಳೆ ಆಗ್ತಾ ಇದೆ ಅಂತೆಲ್ಲ ತಲೆರಟೆ ಆಡ್ಬೋದು. ಅವರೇ ಒಂದು ಮೆಜಿಷಿಯನ್ ಥರ ಆಗೋಗಿದ್ದಾರೆ ಅವ್ರ ಜೀವನದಲ್ಲಿ ಅಂತೆಲ್ಲ ಮಾತಾಡ್ಬೋದು ಜನ. ಏನಿದು ಈ ಥರ ಒಂದು ಮ್ಯಾಜಿಕ್ ಥರ ಆಗ್ತಾ ಇದೆ, ಅವ್ರ ಜೀವನ ಆ ಥರ ಚೇಂಜ್ ಆಗೋಗ್ತಾ ಇದೆ ಅಂತೆಲ್ಲ. ಆದರೆ ಭಗವಂತ ಹೇಳ್ತಾ ಇದ್ದಾರೆ, ಅವ್ರು ತಿಂದು ಒದೆ ನೀ ತಿಂದಿದೆಯಾ, ಅವ್ರು ಪಟ್ಟ ಕಷ್ಟ ನೀ ಪಟ್ಟಿದೆಯಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಅಂದರೆ ಇವರು ಅಷ್ಟು ತೊಂದರೆ ಕಷ್ಟ ಅನುಭವಿಸಿ, ಆಯಿತಾ, ಒಬ್ಬಂಟಿಯಾಗಿ ಅನುಭವಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟು ಅನುಭವಿಸಿರೋದಕ್ಕೆ ಇವಾಗ ಏನಂದರೆ ಆ ಥರ ಒಂದು ಚೇಂಜಸ್ ಬರ್ತಿದೆ. ಯಾಕೆ ಅಂತಂದರೆ ಅಫ್ಕೋರ್ಸ್ ಭಗವಂತನ ಆಶೀರ್ವಾದ ಆಗಿದೆ ಅಷ್ಟೇ, ಸಿಂಪಲ್. ಸೊ ಇಷ್ಟು ಒದೆ ಬೀಳಬೇಕಿತ್ತು ಅವ್ರಿಗೆ, ಆಯಿತಾ. ಅವ್ರಿಗೆ ಯಾತಕ್ಕೆ ಬೀಳಬೇಕಿತ್ತು ಅಂದರೆ ಅವರ ಒಂದು ಶಕ್ತಿ ಏನು ಜಾಗೃತವಾಗೋದಕ್ಕೆ ಈ ಥರ ಎಲ್ಲ ತೊಂದರೆಗಳಾಗಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಈ ಥರ ಎಲ್ಲ ಒಂದು ತೊಂದರೆಗಳಾಗಿದ್ದರಿಂದನೇ ಅದೇ ವರ್ಲ್ಡ್ ಕಾರ್ಡ್ ಇಲ್ಲಿ ಬಂದಿರೋದು. ಆ ತೊಂದರೆಗಳು ಕ್ಲೋಸ್ ಆಯಿತು, ಆಯಿತಾ. ಹಾಗೆ ಅವರ ಶಕ್ತಿ ಕೂಡ ಜಾಗೃತವಾಯಿತು ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಇನ್ನೇನು ಹೇಳ್ತಾರೆ, ನೋಡೋಣ, ಗೊತ್ತಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಆ್ಯಕ್ಚುಲಿ ನಾನು ಕಮೆಂಟ್ಸ್ ಎಲ್ಲ ಮಧ್ಯ ಯಾವಾಗಲಾರು ಒಂದೊಂದು ವಿಡಿಯೋ ಸೆಲೆಕ್ಟ್ ಮಾಡಿ ಅದನ್ನು ಕಮೆಂಟ್ಸ್ ಎಲ್ಲ ಓದಿ ಮುಗಿಸ್ಬಿಡ್ತೀನಿ, ಓಕೆನಾ. ಸೊ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅದೇ ಥರನೇ, ಓಕೆ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.